ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ವೆಯ್ಟ್ ಲಾಸ್ಗೆ ದ್ರಾಕ್ಷಿ ಮತ್ತು ಮುಳ್ಳು ಸೌತೆಯಿಂದ ಮಾಡುವಂತಹ ವೆಯ್ಟ್ ಲಾಸ್ ಜ್ಯೂಸ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನು 1 ಕಪ್ ಆಗುವಷ್ಟು ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಪೀಸ್ ಆಗುವಷ್ಟು ಮುಳ್ಳು ಸೌತೆಯನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾವಿಲ್ಲಿ ದ್ರಾಕ್ಷಿಯನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ನೀವು ಕಲ್ಲುಪ್ಪು ಅಥವಾ ಯಾವುದೇ ಉಪ್ಪನ್ನು ತಗೊಳ್ಬೋದು. ಅದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರುವಂಥ ನೀರನ್ನು ಹಾಕಿ ಉಪ್ಪು ಚೆನ್ನಾಗಿ ಕರಡಿದ ಆದಮೇಲೆ ದ್ರಾಕ್ಷಿಯನ್ನು ಆ ಉಪ್ಪಿನ ನೀರಲ್ಲಿ ಒಂದು 10 ನಿಮಿಷಗಳ ಕಾಲ ಹಾಗೆಯೇ ಬಿಡಬೇಕು. ನಂತರ ಇದನ್ನು ಆ ನೀರಲ್ಲಿ ವಾಶ್ ಮಾಡಿ ನಂತರ ಸ್ವಲ್ಪ ಬಿಸಿ ಇರುವ ನೀರಲ್ಲಿ ಆ ದ್ರಾಕ್ಷಿಯನ್ನು ಇನ್ನೊಂದು 2 ಬಾರಿ ಅದನ್ನು ಚೆನ್ನಾಗಿ ತೊಳೆದು ನಂತರ ದ್ರಾಕ್ಷಿಯನ್ನು ಜ್ಯೂಸ್ ಮಾಡಲಿಕ್ಕೆ ತೊಗೊಂಡು ಬಂದಿದ್ದೇನೆ. ನೋಡಿ, ದ್ರಾಕ್ಷಿಯನ್ನು ನಾವು ಎಷ್ಟು ಚೆನ್ನಾಗಿ ತೊಳಿತೀವಿ ಅಂತ ಮುಖ್ಯ ಆಗಿರ್ತದೆ. ಯಾಕೆಂದರೆ ಅದರಲ್ಲಿ ತುಂಬಾ ಕೆಮಿಕಲ್ಸನ್ನು ಸ್ಪ್ರೇ ಮಾಡಿರ್ತಾರೆ. ಹಾಗಾಗಿ ಅದನ್ನು ಉಪ್ಪು ನೀರಿನಲ್ಲೇ ತೊಳೆದ್ರೆ ತುಂಬಾ ಒಳ್ಳೆಯದು. ನಂತರ ನಾನಿಲ್ಲಿ ಸಿಪ್ಪೆಯನ್ನು ತೆಗೆಯದೆ ಮುಳ್ಳು ಸೌತೆಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಸಿಪ್ಪೆಯನ್ನು ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಸಿಪ್ಪೆಯನ್ನು ಇದ್ದರೂ ಸಹ ಹಾಗೆಯೇ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿ ಬರ್ತದೆ, ಏನು ವ್ಯತ್ಯಾಸ ಆಗೋದಿಲ್ಲ. ಸಿಪ್ಪೆಯಲ್ಲಿ ಸಹ ಪೌಷ್ಟಿಕಾಂಶಗಳು ಇರ್ತವೆ. ಹಾಗಾಗಿ ಸಿಪ್ಪೆಯನ್ನು ತೆಗಿಲಿಕ್ಕೆ ಹೋಗಬೇಡಿ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಸ್ಲೈಸ್ ಮಾಡಿಕೊಂಡು ಮುಳ್ಳು ಸೌತೆಕಾಯಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಈ ಜ್ಯೂಸನ್ನು ಮಾಡಲಿಕ್ಕೆ ತುಂಬಾ ಸಿಂಪಲ್. ನಂತರ ಈ ಸ್ಲೈಸ್ ಮಾಡಿರುವಂತಹ ಮುಳ್ಳು ಸೌತೆಕಾಯಿ ಪೀಸ್ ಮತ್ತು ದ್ರಾಕ್ಷಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ರುಚಿಗೆ ಬೇಕಾದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು. ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ. ವೆಯ್ಟ್ ಲಾಸ್ಗೆ ಯೂಸ್ ಮಾಡೋರು ಸಕ್ಕರೆಯನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ದ್ರಾಕ್ಷಿಯಲ್ಲಿ ನ್ಯಾಚುರಲ್ ಶುಗರ್ ಇರ್ತದೆ. ನೋಡಿ, ಇವೆಲ್ಲವನ್ನು ಹಾಕಿ ಸ್ಮೂತಾಗಿ ಬ್ಲೆಂಡ್ ಮಾಡಿಕೊಂಡು ತರಬೇಕು. ನಂತರ ಅದನ್ನು ಶೋಧಿಸಿಕೊಂಡು ಸರ್ವ್ ಮಾಡಿಕೊಂಡ್ರೆ ದ್ರಾಕ್ಷಿ ಮತ್ತು ಮುಳ್ಳು ಸೌತೆಕಾಯಿಯ ಜ್ಯೂಸು ರೆಡಿ ಆಗ್ತದೆ. ದ್ರಾಕ್ಷಿ ಮತ್ತು ಮುಳ್ಳು ಸೌತೆಕಾಯಿ ಜ್ಯೂಸಿಂದ ಸಿಗುವ ಪ್ರಮುಖ ಲಾಭಗಳು: ಕ್ಯಾಲೋರಿ ಕಡಿಮೆ ಹಾಗೂ ಪೋಷಕಾಂಶ ಹೆಚ್ಚು. ಮುಳ್ಳು ಸೌತೆಕಾಯಿ ನೀರಿನಂಶದಿಂದ ಶ್ರೀಮಂತವಾಗಿದ್ದು ಕಡಿಮೆ ಕ್ಯಾಲೋರಿ ಹೊಂದಿದೆ. ದ್ರಾಕ್ಷಿಯಲ್ಲಿರುವ ನೈಸರ್ಗಿಕ ಸಕ್ಕರೆ ತೂಕ ನಷ್ಟಕ್ಕೆ ತೊಂದರೆ ಮಾಡದೆ ಶಕ್ತಿಯನ್ನು ನೀಡುತ್ತದೆ. ಮೂತ್ರವರ್ಧಕ ಅಥವಾ ಡಿಟಾಕ್ಸ್ ಗುಣಗಳು: ಈ ಜ್ಯೂಸ್ ದೇಹದಲ್ಲಿನ ಅಪಾಯಕಾರಿ ವಿಷಕಣಗಳನ್ನು ಹೊರಹಾಕಿ ದೇಹವನ್ನು ಶುದ್ಧಗೊಳಿಸುತ್ತದೆ. ಯೂರಿನರಿ ಟ್ರ್ಯಾಕ್ಟ್ ಕ್ಲೀನ್ ಮಾಡುತ್ತದೆ. ಮೆಟಬಾಲಿಸಮ್ ಹೆಚ್ಚಿಸುವುದು: ದ್ರಾಕ್ಷಿಯಲ್ಲಿ ಫೈಟೋನ್ಯೂಟ್ರಿಯೆಂಟ್ಗಳು ಇರುತ್ತದೆ. ಇದು ಮೆಟಬಾಲಿಸಮ್ ವೇಗವನ್ನು ಹೆಚ್ಚಿಸುತ್ತದೆ. ಶರೀರದಲ್ಲಿ ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತದೆ. ಡೈಜೆಷನ್ ಸುಗಮಗೊಳಿಸುತ್ತದೆ. ಮುಳ್ಳು ಸೌತೆ ಫೈಬರ್ ಮತ್ತು ನೀರಿನ ಶ್ರೇಷ್ಠ ಮೂಲವಾಗಿದ್ದು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಹೊಟ್ಟೆಯಲ್ಲಿ ತೂಕ ಪಡುವಿಕೆ ಮತ್ತು ಅಜೀರ್ಣ ತೊಂದರೆ ಕಡಿಮೆ ಮಾಡುತ್ತದೆ. ಹೈಡ್ರೇಷನ್ ಹೆಚ್ಚಿಸುವುದು: ಇದು ಶರೀರಕ್ಕೆ ತಂಪು ನೀಡುವುದರ ಜೊತೆಗೆ ನೀರಿನ ಮಟ್ಟವನ್ನು ಸಮತೋಲನದಲ್ಲಿ ಇಡುತ್ತದೆ. ಬೇಸಿಗೆ ವೇಳೆ ದೇಹವನ್ನು ಶಿಥಿಲಗೊಳಿಸಲು ಇದು ಉತ್ತಮ ಆಯ್ಕೆ. ಚರ್ಮದ ಆರೋಗ್ಯಕ್ಕೆ ಸಹಾಯ: ಮುಳ್ಳು ಸೌತೆ ಚರ್ಮಕ್ಕೆ ತಂಪು ನೀಡುತ್ತದೆ ಮತ್ತು ದ್ರಾಕ್ಷಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಕಾಂತಿ ಹೆಚ್ಚಿಸುತ್ತದೆ. ಯಾವಾಗ ಕುಡಿಯಬೇಕು? ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಉಪಹಾರದ ನಂತರ ಕುಡಿಯಬಹುದು. ವಾರದಲ್ಲಿ 3 ರಿಂದ 4 ಬಾರಿ ಕುಡಿದರೆ ಉತ್ತಮ ಪರಿಣಾಮಗಳನ್ನು ನೋಡಬಹುದು. ಇದರಿಂದಾಗುವ ಸೈಡ್ ಎಫೆಕ್ಟ್ಸ್ ಏನು ಎಂದರೆ, ದ್ರಾಕ್ಷಿಯಲ್ಲಿರುವ ನೈಸರ್ಗಿಕ ಸಕ್ಕರೆ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಇದನ್ನು ಇತಿಮಿತಿಯಲ್ಲಿ ಬಳಸಬೇಕು. ಕೆಲವರಿಗೆ ಮುಳ್ಳು ಸೌತೆ ಜ್ಯೂಸ್ ತಂಪಾಗಿ ಹೊಟ್ಟೆ ನೋವಿಗೆ ಕಾರಣವಾಗಬಹುದು. ಆದ್ದರಿಂದ ಮಿತವಾಗಿ ಸೇವಿಸಿ. ಈ ಜ್ಯೂಸ್ ಆರೋಗ್ಯಕರವಾಗಿದ್ದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ನೀವು ಇದನ್ನು ಪ್ರಯತ್ನಿಸಬಹುದು. ಈ ಬೇಸಿಗೆಗೆ ಈ ರೀತಿಯ ಆರೋಗ್ಯಕರವಾದ ತಂಪಾದ ಜ್ಯೂಸನ್ನು ನೀವು ಸಹ ಮಾಡಿ ಕುಡಿಯಿರಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.